ಪ್ರತಿದಿನ ನೀವು ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಯೋಗದ ಸೀಕ್ವೆನ್ಸನ್ನು ನೀವು ಕರೆಕ್ಟು ಫಾಲೋಅಪ್ ಮಾಡ್ತಾ ಇರೋದಿಲ್ಲ. ಸೊ ನೀವು ಸೀಕ್ವೆನ್ಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಫಾಲೋಅಪ್ ಮಾಡಿದ್ರೆ 100ಗೆ 100% ನಿಮ್ಮಲ್ಲಿ ಬದಲಾವಣೆ, ಚೇಂಜಸ್ಸು ಮತ್ತು ರಿಸಲ್ಟ್. ನೀವೇನಾರು ಆಸೆ ಸಿಕ್ಕೊಂಬಂದಿರ್ತೀರ, ನಮ್ಮಲ್ಲಿ ಅನಾರೋಗ್ಯ ಇದೆ, ಅಥವಾ ನಾನು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರಬೇಕು, ಅದೆಲ್ಲದಕ್ಕೂ ಒಂದು ವಯೋಮಿತಿಗೆ ಅನುಸಾರವಾಗಿ ನಿಮ್ಮಲ್ಲಿ ಎಲ್ಲ ಥರದ ಬದಲಾವಣೆ ಬರಬೇಕು. ವಯೋಮಿತಿಗೆ ಅನುಸಾರವಾಗಿ ಅಂದಾಗ ನೀವು ಮಕ್ಕಳಿದ್ದಾಗ ಒಂಥರ, ವಯಸ್ಕರಾದಾಗ ಒಂಥರ, ನಿಮ್ಮಲ್ಲಿ ಬುದ್ಧಿ ಬದಲಾವಣೆ ಅನ್ನೋದು, ನಿಮ್ಮ ಬುದ್ಧಿ ಅನ್ನೋದು ಹಿಡಿತ ಸ್ಥಿಮಿತದಲ್ಲಿ ಇರೋದಿಲ್ಲ, ಅದು ದಿಕ್ಕಾಪಾಲಾಗಿ ಹೋಗ್ತಾರೆ. ಅದನ್ನು ಕರೆಕ್ಟ್ ವಿಧಿವಿಧಾನದಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಯೋಗ. ಅದರಲ್ಲಿ ಹಂತಗಳು ಬರ್ತವೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನಾವು ಪ್ರಾಕ್ಟೀಸ್ ಮಾಡೋದು ನೋಡಿ, ಒಂದೊಳ್ಳೆ ಸೀಕ್ವೆನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಅದನ್ನು ನೀವು ತಲೆಗೆ ಹಾಕ್ಕೋಬೇಕು. ಅದನ್ನ ತಲೆಗೆ ಹಾಕ್ಕೊಳ್ದಿರ ನೀವು ಸುಮ್ಮನೆ ಸರ್ಕಸ್ ಥರ ಬಂದಿಲ್ಲಿ ಆಸನ ಮಾಡಿದ್ರೆ ಬಂದ್ಬಿಡಲ್ಲ ನಿಮ್ಮಲ್ಲಿ ಬದಲಾವಣೆ, ಗೊತ್ತಾಯ್ತಾನ? ಆ ಸೀಕ್ವೆನ್ಸನ್ನು ಕರೆಕ್ಟು ಅರ್ಥ ಮಾಡಿಕೊಂಡು ನೀವು ಫಾಲೋಅಪ್ ಮಾಡಿದ್ರೆ ನಿಮ್ಮ ಜೀವನನ ನೀವು ಬದಲಾಯಿಸ್ಕೋಬೋದು, ನಿಮ್ಮ ಜೀವನನ ನೀವು ಸರಿಯಾದ ವಿಧಿವಿಧಾನದಲ್ಲಿ ರೂಪಿಸ್ಕೋಬೋದು. ಅದಕ್ಕಿರ್ತಕ್ಕಂಥ ಏಕೈಕ ಕಲೆ ಅಂದರೆ ಯೋಗ. ನೋಡಿ, ಯಮ ನಿಯಮ ಅಂತಿದೆ, ಅದರಲ್ಲಿ 2 ಹಂತ ಬರ್ತವೆ. ಯಮ ನಿಯಮ ಅಂದರೆ ಅದರಲ್ಲಿ 5 ಹಂತ ಬರ್ತವೆ: ಸತ್ಯ, ಅಹಿಂಸೆ, ಅಸ್ಥೇಯ, ಪರಿಗ್ರಹ ಹಾಗೂ ಬ್ರಹ್ಮಚರ್ಯ. ಮತ್ತು ಇನ್ನೊಂದು ಶೌಚ, ಸಂತೋಷ, ತಪಸ್ವಾಧ್ಯ, ಈಶ್ವರ ಪ್ರಣಿಧಾನ. ಅದರ ಮುಂದುವರೆದ ಭಾಗ ಆಸನ. ಆಮೇಲೆ ಯಮ ನಿಯಮ ಆದಮೇಲೆ ಆಸನ, ಆಸನ ಆದಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತಿದೆ. ಇಲ್ಲಿ ನಾವು ಯಾವ ಥರ ಸೀಕ್ವೆನ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು ತಿಳ್ಕೊಬೇಕಂದ್ರೆ ಫಸ್ಟ್ ಏನು ಮಾಡ್ತೀವಿ? ವಾರ್ಮಪ್ ಮಾಡ್ತೀವಿ. ಹಂಗೆ ಬಾಡಿನ ಬಿಸಿ ಮಾಡಿ ದೈಹಿಕ ಚಟುವಟಿಕೆನ ಒಂದಿಷ್ಟು ಅಗ್ರೆಸಿವ್ ಆಗಿ ಆಸನ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು ಎಲ್ಲ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಕೊನೆಗೆ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಮೈಂಡನ್ನು ಕೂಲ್ ಕಾಮ್ ಮಾಡೋದನ್ನು, ಬಾಡಿನ ಮೈಂಡನ್ನು ಕೂಲ್ ಕಾಮ್ ಮಾಡೋದನ್ನು ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಳ್ದಿರ ನೀವು ಸುಮ್ಮನೆ ಸರ್ಕಸ್ ಥರ ಆಸನ ಮಾಡಿ ಇಲ್ಲಿಂದ ಹೋದರೆ ನಿಮ್ಮ ಮೈಂಡ್ ದಿಕ್ಕಾಪಾಲ ಓಡುತ್ತೆ, ಗೊತ್ತಾಯ್ತಾ? ಮಾಡಬಾರ್ದೆಲ್ಲ ಮಾಡಬೇಕು ಅನ್ಸುತ್ತೆ. ನೀವು ಕರೆಕ್ಟಾಗಿ ಆ ಸೀಕ್ವೆನ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ದಿನದಲ್ಲೂ ಇದೆ. ನೀವು ಬೆಳಗ್ಗೆ ಎದ್ದಾಗ ಏನು ಮಾಡ್ತೀರ? ಓದೋದು, ಬರೆಯೋದು, ಸ್ಟೂಡೆಂಟ್ಸ್ ಆದರೆ, ಅಥವಾ ಒಬ್ಬ ಗೃಹಸ್ಥನಾದರೆ ಕೆಲಸನ, ಕಾರ್ಯದ ಪ್ರತಿಶತ ಏನು ಮಾಡ್ತೀವಿ? ಬೆಳಗ್ಗೆ ಎದ್ದು ತೊಡಗ್ತೀವಿ. ಸಂಜೆ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಆದಮೇಲೆ ಪಕ್ಷಿಗಳು, ಗಿಳಿಗಳು ಏನು ಮಾಡ್ತಾವೆ? ಬರ್ರನೆ ಗೂಡು ಸೇರ್ಕೊಂತಲ್ಲ. ಆ ಥರ ನೀವು ಸಂಜೆ ಆಗ್ತಾ ಇದ್ದಂಗೆ, ಲೇಟ್ ನೈಟ್ ಆಗ್ತಾ ಇದ್ದಂಗೆ ವಿಶ್ರಾಂತಿ ಕಡೆ, ರಿಲ್ಯಾಕ್ಸ್ ಕಡೆ, ಮನಿಕೊಳ್ಳೋಣ, ರೆಸ್ಟ್ ಮಾಡೋಣ, ನಾಳೆ ನೋಡ್ಕೊಳ್ಳೋಣ ಅನ್ನೋದ್ರ ಕಡೆ ನೀವು ಪ್ರಾಮುಖ್ಯತೆನ ಕೊಡಬೇಕು. ಈ ರೀತಿ ಒಂದು ಸೀಕ್ವೆನ್ಸಲ್ಲಿ ನೀವು ಯೋಗನ ಪ್ರಾಕ್ಟೀಸ್ ಮಾಡೋದು, ದಿನನ ನೀವು ಫಾಲೋಅಪ್ಪನ್ನು ಮಾಡೋದು ಮಾಡಿದಾಗ ನಿಮ್ಮ ಬಾಡಿ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ. ಅನೇಕ ಥರದ ಗಂಭೀರವಾದ ಕಾಯಿಲೆಗಳು ಬರದಂತೆ ನಿಮ್ಮ ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಯೋಗ ಪ್ರಾಕ್ಟೀಸೇ ಒಂದು ಸೀಕ್ವೆನ್ಸಲ್ಲಿ ಮಾಡಬೇಕು. ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು. ಸುಮ್ಮನೆ ಆಸನ ಮಾಡಿಬಿಟ್ರೆ ಬಂದ್ಬಿಡಲ್ಲ. ನೀವು ಪ್ರಾಣಾಯಾಮ, ಧ್ಯಾನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಒಂಥರ ಅದಕ್ಕೆ ನೀವು ಪ್ರೇರಣೆನ ಕೊಟ್ಟು ಅಳವಡನೆ ಮಾಡ್ಕೊಂಬಿಟ್ರೆ ನಿಮ್ಮಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಅನ್ನೋದು ದೊಡ್ಡ ಮಟ್ಟದಲ್ಲಿ ವೃದ್ಧಿ ಆಗುತ್ತೆ. ಒಂದು ಹಂತದಲ್ಲಿ ಬಾಡಿ ಸಪೋರ್ಟ್ ಮಾಡ್ತಾನೆ, ನೋಡೋಕ್ಕೆ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ, ಆಸನ ಮಾಡೋದೇನೋ ಬರ್ತಾನೆ, ಬಟ್ ಮೈಂಡ್ ಕಂಟ್ರೋಲಲ್ಲಿಲ್ಲ ಅಲ್ವಾ? ಮೈಂಡ್ ಕಂಟ್ರೋಲ್ ಬರಬೇಕು, ನಾವು ಅಂದ್ಕೊಂಡಂಗೆ ಇರಬೇಕು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಏನಾರ ಒಳ್ಳೇದು ಹೇಳಿದ್ರೆ ನಿಮ್ಮ ತಲೆಗೆ ಅದು ಹೋಗೋದಿಲ್ಲ. ಅಕ್ಸೆಪ್ಟ್ನೆಸ್ ಅನ್ನೋದು ಬೇಕು ಅಂದಾಗ ನೀವು ಧ್ಯಾನ, ಪ್ರಾಣಾಯಾಮ ಅದ್ರ ಕಡೆ ಹೆಚ್ಚು ಮೊರೆ ಹೋಗ್ಬೇಕು. ಆವಾಗಲೇ ನೋಡಿ, ಆ ಏಜ್ ಇರ್ತದನ, ಒಂದು 5 ಇಯರ್ ಏಜ್ ಅನ್ನೋದು 12, 13, 14 ಮೇಲೆ ಹೆಂಗೆ ಹೇಳಿ ಕಂಟ್ರೋಲ್ ಬರಲ್ಲ. ಆ ವಯಸ್ಸಲ್ಲಿ, ಆ ವಯಸ್ಸು ಅನ್ನೋದು ಅಲ್ಲಿಂದ 25ರವರೆಗೂ ಜೀವನ ರೂಪಿಸ್ಕೊಳ್ಳೋಕ್ಕೆ 5 ಇಯರ್ ಅನ್ನೋದು ಇರುತ್ತೆ ಬಾಡಿ. ಸೊ ಇರೋದೇ ಹೆಂಗೇನೆ, ಆ 5 ಇಯರ್ ಅನ್ನೋದು ಜೀವನ ರೂಪಿಸ್ಕೊಳ್ಳೋಕ್ಕಿರೋದು. ನಮ್ಮ ಜೀವನನ ಹಾಳು ಮಾಡ್ಕೊಳ್ಳಿ. ಸೊ ಈ ರೀತಿ ಆಗ್ತಾ ಇರ್ತವೆ ಆಚೆ ಸಿಕ್ಕಾಪಟ್ಟೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸುಮಾರು ಜನ, ಆ ಪ್ರಾಕ್ಟೀಸ್ ಕರೆಕ್ಟ್ ಸೀಕ್ವೆನ್ಸನ್ನು ನೀವು ಅರ್ಥ ಮಾಡಿಕೊಂಡು ಮಾಡೋದು ಒಳ್ಳೆಯದು. ಅವಾಗಷ್ಟೇ ಯೋಗದ ಮಹತ್ವತೆ, ಲಾಭ, ಪ್ರಯೋಜನ ನಿಮಗೆ ಸಂಪೂರ್ಣವಾಗಿ ದೊರೆಯೋದು. ಸೊ ಏಜಲ್ಲಿರೋರು ಕರೆಕ್ಟಾಗಿ ಆ ಯೋಗನ ಅಳವಡನೆ ಮಾಡ್ಕೊಂಡು ಓಲ್ ಲೈಫ್ ಟೈಮ್ ನೀವು ಹೆಂಗಿರಬೇಕು, ನಿಮ್ಮ ಮಾತು, ಬಿಹೇವಿಯರು, ನಿಮ್ಮ ನಡವಳಿಕೆ, ನೀವು ಹೋದಾಗ ಹೆಂಗೆ ನಡ್ಕೋಬೇಕು ಎಲ್ಲನೂ ಕಲಿಸುತ್ತಾನೆ ಯೋಗ. ನೀವು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅದು ನಿಮ್ಮಲ್ಲಿ ಬದಲಾವಣೆನ ತಂದುಕೊಡೋದಿಲ್ಲ. ಸೊ ಒಂದು ಸ್ವಲ್ಪ ಧ್ಯಾನಕ್ಕೆ, ಪ್ರಾಣಾಯಾಮಕ್ಕೆ ಅದೆಲ್ಲ ಮಾಡ್ಬೇಕಾದ್ರೆ ಗೊಂದಲ ಆಗುತ್ತೆ, ಒಂಥರ ಅಸಡ್ಡೆ ಉಂಟಾಗುತ್ತೆ. ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳೋದು, ಎಷ್ಟೊತ್ತು ಕೂತ್ಕೊಳ್ಳೋದು ಒಂಥರ ಆಗ್ತಾರೆ. ಬಟ್ ನೀವು 5 ನಿಮಿಷ, 3 ನಿಮಿಷ, 10 ನಿಮಿಷ ಹಾಗೆ ಫಾಲೋಅಪ್ ಮಾಡಿದ್ರೆ 1 ಗಂಟೆ ಕೂತ್ಕೊಂಡ್ರೆ ಅದು ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ. ನೀವು ಅಗ್ರೆಸಿವ್ ಪ್ರಾಕ್ಟೀಸ್ ಮಾಡೋದಲ್ಲ, ನೀವು ಧ್ಯಾನ ಮಾಡಿ ನೋಡಿ, ಧ್ಯಾನದಲ್ಲೇ ಎಲ್ಲವೂ ಇದೆ. ನೀವು ಕೇವಲ ಧ್ಯಾನ ಮಾಡಿನೇ ನಿಮ್ಮ ಬಾಡಿನ ಹೀಲ್ ಮಾಡ್ಬೋದು. ಸುಮಾರು ಧ್ಯಾನ ಮಾಡಿದವ್ರು ಎಂಥ ಅದ್ಭುತವಾದ ಶಕ್ತಿ ಪಡೆದಿರು. ನೀವು ಫಿಲಿಮಲ್ಲೆಲ್ಲ ನೋಡಿರ್ತೀರಲ್ಲ, ಋಷಿ ಮುನಿಗಳು, ಸಾಧುಸಂತರು ಏನು ಮಾಡ್ತಾರೆ? ಯಾರಿಗಾರ ಬಶ್ ಅಂತ ಶಾಪ ಹಾಕ್ಬಿಟ್ರೆ ನಡೆದೇ ಹೋಗ್ಬಿಡುತ್ತೆ. ಅಂದರೆ ಅವರು ಧ್ಯಾನ ಮಾಡಿ ಅಷ್ಟು ಅಗಾಧವಾದ ಶಕ್ತಿನ ಪಡ್ಕೊಂಡಿರ್ತಾರೆ. ಯಾರಿಗಾರ ಶಾಪ ಹಾಕಿದ್ರು ನಡೆಯುತ್ತೆ, ಆಶೀರ್ವಾದ ಮಾಡಿದ್ರೆ ನಡೆಯುತ್ತೆ. ಎಲ್ಲವೂ ಕೂಡ ಎಲ್ಲಿದೆ? ಧ್ಯಾನದಲ್ಲಿದೆ. ಹಲವಾರು ದೇವತೆ ಚಿತ್ರ ನೋಡಿರ್ತಾರೆ, ಏನು ಮಾಡಿರ್ತಾರೆ?
ಏನು ಆಸನ ಮಾಡಿರ್ತಾರೆ, ಯಾವುದೋ ಒಂದು ಆಸನದಲ್ಲಿ ಕೂತಿರ್ತಾರೆ, ಪದ್ಮಾಸನ, ಸುಖಾಸನ, ಯಾವುದೋ ಒಂದು ಮುದ್ರೆಯೊಂದಿಗೆ ಎಲ್ಲಿರ್ತಾರೆ, ಧ್ಯಾನದ ಭಂಗಿಲಿರ್ತಾರೆ. ಸೊ ನೀವು ಧ್ಯಾನಕ್ಕೆ ಪ್ರಯಾರಿಟಿಯನ್ನು ಕೊಡಬೇಕು. ಇಲ್ಲಿ ಬಂದಾಗ ಧ್ಯಾನ ಮಾಡ್ಬೇಕಾರೆ ಅವನ್ನ ಕೆದ್ಕೋದು, ಇವನ್ನೇ ಕೆದ್ಕೋದು, ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ ಅಂತ ಕಂಡುಬಿಟ್ಕೊಂಡು ನೋಡಿದ್ರೆ ಅದು ಧ್ಯಾನ ಆಗೋದಿಲ್ಲ. ಯಾವ್ದಾರು ಒಂದು ಆಡಿಯೋ ಬರ್ತಿದ್ಯಾ, ನಿಮ್ಮ ಮೈಂಡ್ ಹಂಗೆ ಹೋಗುತ್ತೆ, ಮತ್ತೆ ವಾಪಸ್ ಆ ಆಡಿಯೋ ಕಡೆ ತೆಗೆದುಕೊಂಬರ್ಬೇಕು. ಇನ್ಸ್ಟ್ರಕ್ಷನ್ ಕಡೆ, ಗೈಡೆನ್ಸ್ ಕಡೆ ನೀವು ಹೆಚ್ಚೆಚ್ಚು ಪ್ರಾಮುಖ್ಯತೆನ ಕೊಟ್ಟು ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ನೀವು ಧ್ಯಾನನ ಮಾಡ್ತಾ ಹೋದಂಗೆ, ನಾನು ಹೇಳದ್ನಲ್ಲ ಹಿಂದೆ, ನಿಮಗೂ ಆ ಶಕ್ತಿ ಸಿಗುತ್ತೆ. ನೀವು ಯಾರಿಗಾರ ಶಾಪ ಹಾಕೋರು, ಅರಸಿದ್ರು, ಆರೈಸಿದ್ರು ಎಲ್ಲವೂ ನಡೆಯುತ್ತೆ. ಯೋಗಿಗಳು, ಸಾಧು ಸಂತರು, ಸಿದ್ಧಿಗಳು, ಅವ್ರ ಹತ್ರ ಯಥೇಚ್ಛವಾದ ಶಕ್ತಿ ಇರ್ತದೆ, ಗೊತ್ತಾಯ್ತಾನ. ಮತ್ತು ಹಂಗೆ ಇರಬೇಕು, ನಿಮ್ಮ ತಲೆಯಲ್ಲಿ ಇರಬೇಕು. ಯಾರಿಗೂ ಮನನೋಯಿಸಿ ಏನಾರ ಮಾಡಿದ್ರೆ, ಯಾರ ಅವರು ಅಂದರೆ ಪರಿಪಕ್ವಾಗ ಅವ್ರು ಇದ್ದಾರೆ ಅಂದಾಗ ಅವ್ರನ್ನ ಮನನೋಯಿಸಿದ್ರೆ ಖಂಡಿತ ಅವ್ರು ಏನಾರು ನೊಂದ್ಕೊಂಡು ನಿಮ್ಗೆ ಏನಾರ ಅಂದರೆ ಖಂಡಿತ ನಡೀತು. ನೀವು ಉದಾಹರಣೆಗೆ ಮಹಾಭಾರತ ಕೇಳಿರ್ತೀರಣ್ಣ. ಶ್ರೀಕೃಷ್ಣ ಭಗವಂತ ಅವಳು ಗಾಂಧಾರಿ ಏನು ಮಾಡ್ತಾಳೆ, ಮನನೊಂದು ಈ ಕೌರವ ವಂಶನ ನೀವು ನಿರ್ವಂಶ ಮಾಡದೆ ಅಂದ್ಬಿಟ್ಟು ಮನನೊಂದು ಶಾಪ ಹಾಕಿದಾಗ ಕೃಷ್ಣಂಗೆ ಸಾವು ಬರ್ತಾನೆ. ದೇವ್ರವ್ನು ಅವನಿಗೆ ಸಾವಿ, ಅವನೇ ಸತ್ತಿದ್ದಾನಂತ, ಯಾರ ಬೇಡ ಬಾಣ ಬಿಟ್ಟಾಗ ಸತ್ತೋದ. ಸೊ ಆ ರೀತಿ ಮನನೊಂದು ಯಾರ ಶಾಪ ಹಾಕಿದ್ರೆ ಅದು ನಡೆಯುತ್ತಾನೆ. ಯಾರಿಗೂ ಮನನೋಯಿಸುವಂಥ ಪ್ರಮೇಯ ಕೂಡ ಮಾಡಬಾರ್ದು ಅನ್ನೋದು. ಅದನ್ನೇ ಆರಂಭಿಕ ಹಂತದಲ್ಲಿ ಯೋಗದಲ್ಲಿ ಇರೋದು. ಯಾಮ ನಿಯಮನ ನೀವು ಅರ್ಥಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಯಾಮ ಅಂದಾಗ 5 ಹಂತ ಬರ್ತಾವೆ: ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚಾರ. ಅದೆಲ್ಲ ಕೇಳ್ಕೊಂಡ್ರೆ ನೀವು ಫಾಲೋ ಅಪ್ ಮಾಡೋದು ಕಷ್ಟನಾ. ಬಟ್ ಆದರೆ ಅರ್ಥಕೊಂಡಾಗ ಒಂದಿಷ್ಟು ಸಾಮರ್ಥ್ಯಕ್ಕೆ ಅನುಸಾರವಾಗಿ, ಅಂದರೆ ಒಂದು ಹಂತದಲ್ಲಿ ನೀವು ಎಷ್ಟಾಗುತ್ತೋ ಅದನ್ನು ಫಾಲೋ ಅಪ್ ಮಾಡಿದ್ರೆ ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ ನಿಮಗೆ ಸೂಚನೆ ನೀಡುತ್ತೆ, ಮಾರ್ಗದರ್ಶನ ನೀಡುತ್ತೆ. ನೀವು ಹೆಂಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲವೂ ಕೂಡ ಯೋಗ ಕಲಿಸುತ್ತಾನೆ. ಅದಕ್ಕೆ ಯೋಗ ಮಾಡೋದು. ಸುಮ್ಮನೆ ಏನೋ ಬಂದಿಲ್ಲಿ ಸರ್ಕಸ್ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನೂ ಬದಲಾವಣೆ ಬರಲ್ಲ. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಒಳ್ಳೆ ಪೀಸ್ಫುಲ್ ಜಾಗ ಎಲ್ಲೇ ಸಿಕ್ಕಿದ್ರು ಅಷ್ಟೆ. ಯಾರು ಏನಾರು ಅನ್ಕೊಳ್ಳೇನ, ಕಣ್ಣು ಮುಚ್ಕೊಂಡು ಏನು ಇವ್ನಿಗೆ ಕೂತ್ಕೊಂಡ್ಬಿಟ್ಟಾನೆ. ನೀವು ದೇವಸ್ಥಾನಕ್ಕೆ ಹೋದರೆ ಧ್ಯಾನ ಮಾಡಿ, ಒಳ್ಳೆ ಪಾರ್ಕಲ್ಲಿ ಪ್ರಶಾಂತವಾದ ಜಾಗ ಸಿಕ್ಕರೆ ಧ್ಯಾನ ಮಾಡಿ. ನೀವು ಒಬ್ಬಂಟಿ ಇದ್ದಾಗೆಲ್ಲ ಒಂಥರ ಧ್ಯಾನಾಸಕ್ತರಾಗಿರ್ಬೇಕು, ಸಿದ್ಧಿ ಸಮಾಧಿ ಸ್ಥಿತಿಯಲ್ಲಿ ಇರಬೇಕು. ಆವಾಗ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಕಾಣ್ಬೋದು, ಇಲ್ಲಾಂದ್ರೆ ಏನಿಲ್ಲ. ಆಯ್ತಾನ. ವಜ್ರಾಸನಕ್ಕೆ ಬನ್ನಿ.